Hello friends, welcome back to my YouTube channel. Today video 7 cup ಬರ್ಫಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಒಂದು ಕಡಾಯಿಗೆ 1 ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಹಿಟ್ಟನ್ನು ಕಡಾಯಿಯಲ್ಲಿ ಹಾಕಿ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಹಾಲನ್ನು ತೆಗೆದುಕೊಂಡಿದ್ದೀನಿ. ಈ ಹಾಲು ಮತ್ತು ಕಡಲೆ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಗ್ಯಾಸನ್ನು ಇನ್ನೂ ಹಚ್ಚಿಲ್ಲ. ಈ ಕಡಲೆ ಹಿಟ್ಟು ಮತ್ತು ಹಾಲು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇಲ್ಲ ಅಂದರೆ ಗಂಟು ಬೀಳುತ್ತೆ. ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕು. ನಂತರ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ತುಪ್ಪವನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಕಂಪ್ಲೀಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರವೇ ನಾವು ಇಲ್ಲಿ ಗ್ಯಾಸ್ನ ಆನ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಅದೇ ಕಪ್ ಮೆಜರ್ಮೆಂಟಲ್ಲಿ 2.25 ಕಪ್ ಸಕ್ಕರೆನ ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ನ ಆನ್ ಮಾಡ್ಕೋಬೇಕು. ಇಲ್ಲಿ 7 ಕಪ್ ಅಂದರೆ ಎಲ್ಲವೂ ಸೇರಿ 7 ಕಪ್ ಆಗಬೇಕು. ಅಂದರೆ ಸಕ್ಕರೆನ ಇಲ್ಲಿ 3 ಕಪ್ ತೆಗೆದುಕೋಬೇಕು. ಸಕ್ಕರೆನ 3 ಕಪ್ ಹಾಕಿದರೆ ಸ್ವೀಟ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2.25 ಕಪ್ಪನ್ನು ತೆಗೆದುಕೊಂಡಿದ್ದೀನಿ. ಸಕ್ಕರೆ ಮಾತ್ರ 2.25 ಕಪ್ ತೆಗೆದುಕೊಂಡು 1 ಕಪ್ ಒಣ ಕೊಬ್ಬರಿ ತುರಿ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಹಾಲು, 1 ಕಪ್ ತುಪ್ಪವನ್ನು ಹಾಕ್ಕೋಬೇಕು. ಇದರ ಮೆಜರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಫ್ಲೇಮ್ನ ಸ್ವೀಟ್ ಆಗೋವರೆಗೂ ಪೂರ್ತಿ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ದಪ್ಪ ತಳದ ಪಾತ್ರೆಯಲ್ಲಿ ಸ್ವೀಟ್ನ ಮಾಡುವಾಗ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಟ್ವಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಮೊದಲು ಹೇಳಬೇಕಾಗಿದ್ದು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಮದರ್ಸ್ ಡೇ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಈ ಸ್ವೀಟ್ ರೆಡಿ ಆಗಲಿಕ್ಕೆ ಸುಮಾರು ಅರ್ಧ ಗಂಟೆ ಅಂದರೆ 30 ನಿಮಿಷನಾದರೂ ಬೇಕಾಗುತ್ತೆ. ನೋಡಿ, ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಗೊತ್ತಾಗುತ್ತೆ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಇದು ತಳ ಬಿಡುತ್ತಲ್ಲ, ಆವಾಗ ಮಾತ್ರ ಇದು ಆಗಿದೆ ಅಂತ ಅರ್ಥ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಸ್ವೀಟನ್ನು ಪೂರ್ತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಪೂರ್ತಿ ತೆಳುವಾಗಿ ಇರಬಾರ್ದು. ಅಷ್ಟರಲ್ಲಿ ಒಂದು ಟ್ರೇ ಕೂಡ ನಾನಿಲ್ಲಿ ತುಪ್ಪನ ಹಚ್ಚಿಟ್ಕೊಳ್ತಾ ಇದ್ದೀನಿ. ತುಪ್ಪನಾದರೂ ಸರಿ, ಎಣ್ಣೆನಾದರೂ ಸರಿ ಮೊದಲೇ ಹಾಕಿಟ್ಕೊಳ್ಳಿ. ಈ ಸ್ವೀಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಪುಡಿ ಪುಡಿ ಆಗುತ್ತೆ. ಸ್ವಲ್ಪ ತೆಳುವಾಯ್ತು ಅಂದರೆ ತುಂಬ ಮೆತ್ತಗಾಗುತ್ತೆ ಅಷ್ಟೇ. ನಂತರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ ಆಲ್ರೆಡಿ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಈ ರೀತಿ ತಿರುವಿ ಹಾಕುವಾಗ ಅದು ತಳನ ಬಿಡುತ್ತೆ, ಆವಾಗ ಮಾತ್ರ ಇದು ಆಗಿದೆ ಅಂತ ಅರ್ಥ. ಸ್ವೀಟು ಮುಗಿಯೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಟ್ವಿ ಅಂದರೆ ತಳ ಬೇಗ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಯಾವುದೇ ಸ್ವೀಟ್ ಮಾಡುವಾಗ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡ್ಕೋಬೇಕು. ನೋಡಿ, ಇದು ರೆಡಿ ಆಗಿದೆ. ನೋಡಿ, ಇವಾಗ ಈ ರೀತಿ ಮುಗುಚು ಹಾಕುವಾಗ ತಳ ಹೇಗೆ ಬಿಡ್ತಾ ಇದೆ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆಯಲ್ಲ. ಈ ಸ್ವೀಟು ಟೇಸ್ಟ್ ಕೂಡ ಅಷ್ಟೇ ಮೈಸೂರು ಪಾಕಿಗಿನ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ, ಕಾಣಿಸ್ತಾ ಇದೆ ಇವಾಗ ತಳ ಎಲ್ಲ ಬಿಡ್ತಾ ಇದೆ. ಇಷ್ಟ ಆದರೆ ಸಾಕು, ಈ ಸ್ವೀಟ್ ಇವಾಗ ರೆಡಿ ಆಗಿದೆ ಅಂತ. ಟ್ರೇಗೆ ಕೂಡ ಹಾಕ್ಕೋಬೇಕು. ನಾನು 2 ಟ್ರೇಗೆ ಹಾಕಬೇಕಾಗಿತ್ತು, ಇದು ಒಂದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ. ತುಂಬ ಸ್ಮೂತಾಗಿರುತ್ತೆ, ತುಂಬ ದಿನ ಇಟ್ಟರೂ ಏನೂ ಆಗೋದಿಲ್ಲ. ಮೇಲ್ಗಡೆ ಇದನ್ನು ಕೈಯಲ್ಲೇ ಸೆಟ್ ಮಾಡ್ಕೋಬೇಕು. ಸ್ಪೂನಲ್ಲಿ ಅಥವಾ ಯಾವುದರಲ್ಲಿ ಈ ರೀತಿ ಮಾಡೋದ್ರಿಂದ ಮೇಲೆ ಶೈನಿಂಗ್ ಏನು ಬರುತ್ತಲ್ಲ ಅದು ಹೊರಟೋಗುತ್ತೆ. ಕೈಯಲ್ಲೇ ಈ ರೀತಿ ಟ್ರೇನ ಸೆಟ್ ಮಾಡಿಕೊಂಡು, ಇದು ಬೇಗನೆ ಗಟ್ಟಿಯಾಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಸೆಟ್ ಆಗಿದೆ, ಆಲ್ರೆಡಿ ಗಟ್ಟಿ ಕೂಡ ಆಗಿದೆ. ಇವಾಗ ನಮಗೆ ಬೇಕಾದ ರೀತಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದು ಸ್ವೀಟ್ನ ಕಟ್ ಮಾಡ್ಕೋಬೇಕು. ಸ್ವೀಟ್ ಮಾಡುವಾಗ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಬೋದು. ನೋಡಿ, ಇವಾಗ ಎಲ್ಲವನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಸ್ವೀಟ್ ತಣ್ಣಗಾದ ನಂತರನೇ ಬಾಕ್ಸಿಗೆ ಹಾಕಬೇಕು. ಈ ಸ್ವೀಟು ವಾರಗಟ್ಟಲೆ ಇಟ್ಟರೂ ಬಾಯಲ್ಲಿ ಕರಗುವಂಥ ಸ್ವೀಟ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಕ್ಷಕರಿಗೂ ತಾಯಂದಿರ ದಿನದ ಶುಭಾಶಯಗಳು. ಥ್ಯಾಂಕ್ ಯು.